ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ದಾನಿಯೇಲನು 6ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ತನ್ನ ದೂತನನ್ನ ಕಳುಹಿಸಿ ದೇವರೇನ್ ಮಾಡುವವರಾಗಿದ್ದಾರೆ, ಸಿಂಹಗಳ ಬಾಯಿಯನ್ನ ಕಟ್ಟುವವರಾಗಿದ್ದಾರೆ, ಬಂಧಿಸುವವರಾಗಿದ್ದಾರೆ. ಅಂದರೆ ಸಿಂಹಗಳ ಗವಿಯಲ್ಲಿ ಬಿದ್ದಂತಹ ದಾನಿಯೇಲನಿಗೆ ವಿರೋಧವಾಗಿ ಬಂದಂತಹ ಸಿಂಹಗಳ ಬಾಯಿಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಇಲ್ಲಿ ಕಟ್ಟುವವರಾಗಿದ್ದಾರೆ, ಬಂಧಿಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ದಾನಿಯೇಲನಾಗೆ ನಾವು ಇವತ್ತು ಅನೇಕ ಒಂದು ಗವಿಗಳಲ್ಲಿ ಬೀಳುವವರಾಗಿದ್ದೇವೆ. ಕೇಡಿನ ಗವಿಗಳಲ್ಲಿ ನಾವು ಇವತ್ತು ಬೀಳುವವರಾಗಿದ್ದೇವೆ. ಬೇಟೆಗಾರನ ಬಲೆಗಳಲ್ಲಿ ನಾವು ಇವತ್ತು ಬೀಳುವವರಾಗಿದ್ದೇವೆ. ಸಿಂಹಗಳ ಕೈಯಲ್ಲಿ ನಾವು ಇವತ್ತು ಸಿಗಾಕಿಕೊಳ್ಳುವವರಾಗಿದ್ದೇವೆ. ಆದರೆ ಕರ್ತನು ತನ್ನ ದೂತನನ್ನ ಕಳುಹಿಸಿ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ, ನಮ್ಮ ಜೀವಿತದಲ್ಲಿ ಹೋರಾಡುವಂತಹ, ಸಿಂಹದಂತೆ ಕ್ರಿಯೆ ಮಾಡುವಂತಹ ಹೋರಾಟಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಬಂಧಿಸುವವರಾಗಿದ್ದಾರೆ. ಕರ್ತನೆ, ನನ್ನ ಜೀವಿತದಲ್ಲಿ ಕರ್ತನೆ, ಈ ಒಂದು ಕಾರ್ಯ ನನಗೆ ವಿರೋಧವಾಗಿ ಹೋರಾಡಿಕೊಂಡಿದೆ. ಈ ಒಂದು ಕಾರ್ಯವನ್ನು ನಾನು ಜಯಿಸಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಕಾರ್ಯದ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ತಿಳಿದು ಬರಲಿ ದೇವರೇ. ಅಪ್ಪ, ನಿನ್ನ ದೂತನನ್ನ ಕಳುಹಿಸಿ ಇದ್ರಲ್ಲಿರುವಂತಹ ತೊಂದರೆಗಳನ್ನು ನೀವು ನೀಗಿಸ್ರಿ ಎಂದು ಹೇಳುವಾಗ, ಕರ್ತನಾತ್ಮನು ತನ್ನ ದೂತನನ್ನ ಕಳುಹಿಸಿ ನಮ್ಮ ಮಾರ್ಗಗಳನ್ನ ಸರಾಗ ಮಾಡಿ, ನಮ್ಮ ಮಾರ್ಗಗಳಲ್ಲಿ ಕಾರ್ಯ ಮಾಡ್ತಾ ಇರುವಂತಹ, ನಮ್ಮ ಜೀವಿತಗಳಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಸಿಂಹದಂತಹ ಶಕ್ತಿಗಳನ್ನು ದೇವರೇನ್ ಮಾಡುವವರಾಗಿದ್ದಾರೆ, ಬಂಧಿಸುವವರಾಗಿದ್ದಾರೆ, ತೆಗೆದುಹಾಕುವವರಾಗಿದ್ದಾರೆ. ದಾನಿಯೇಲನನ್ನ ಸಿಂಹಗಳ ಗವಿಯಿಂದ ರಕ್ಷಿಸಿದ ದೇವರು ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಆತನ ರಕ್ಷಣೆಯನ್ನು ಉಂಟು ಮಾಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ಅವರ ಜೀವಿತದಲ್ಲಿ ಕಾರ್ಯ ಮಾಡುವಂತಹ ಎಲ್ಲ ದುಷ್ಟನ ಕಾರ್ಯಗಳನ್ನ ಬಂಧಿಸಿ ನಿನ್ನ ಜನರನ್ನು ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.